ಆ ಮದುವೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದ್ವು ಅಷ್ಟೆ. ಆ ಕಾರಲ್ಲಿ ಏನು ತಪ್ಕೊಳ್ಳೋದೇನು ಅವನ್ನ ಕೊಡ್ತಾನೆ, ಅದಕ್ಕೆ ತಪ್ಕೊಳ್ತಾನೆ, ರಿಂಗ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಈ ಘಟನೆಯಿಂದ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಪ್ರಶ್ನೆಗಳು ಎದ್ದೇಳ್ತಾ ಇರೋದು, ಹೆಣ್ಣು ಮಕ್ಕಳನ್ನ ನಂಬೋದು ಹೇಗೆ ಅಂತ. ಹೇಗೆ ನಂಬ್ತೀರಿ? ಯಾರನ್ನು ನಂಬ್ತೀರಿ? ದಿಸ್ ಟೋಟಲಿ ಒನ್ ಆಫ್ ದಿ ವರ್ಸ್ಟ್ ಸಿಚುಯೇಷನ್ ಒಬ್ಬ ಹುಡುಗ ಫೇಸ್ ಮಾಡ್ತಾನೆ. ಒಬ್ಬ ಹುಡುಗ ತನ್ನ ಆಸೆಯನ್ನೆಲ್ಲ ಇಟ್ಕೊಂಡು ಅವಳ ಜೊತೆ ಹಿಂಗೆ ಸಂಸಾರ ಮಾಡಬೇಕು, ಹಾಗೆ ಸಂಸಾರ ಮಾಡಬೇಕು, ಹೀಗೆ ಸಂಸಾರ ಮಾಡಬೇಕು. ಏನು ಸಂಸಾರ ಮಾಡ್ತೀಯಪ್ಪ? ತಳ್ಳೆ ಬಿಟ್ಲಲ್ಲ. ಭಾರತದಲ್ಲಿ ಮದುವೆ ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಮಿಲನವಲ್ಲ, ಅದೊಂಥರ ಎರಡು ಕುಟುಂಬಗಳಿಗೆ ನೂರಾರು ಕನಸುಗಳು. ಅಪ್ಪ ಅಮ್ಮ ತಮ್ಮ ಇಡೀ ಜೀವಮಾನದ ಸಂಪಾದನೆಯನ್ನು ಸುರಿದು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಸುಂದರ ಅಡಿಪಾಯವನ್ನು ಹಾಕುವಂತಹ ಒಂದು ಪವಿತ್ರ ಆಚರಣೆ ಅಂತ ಕರಿಬೋದು. ರಾಜಸ್ಥಾನದ ಭವ್ಯ ಅರಮನೆಯಲ್ಲೂ ಕೂಡ ಇಂತಹದ್ದೇ ಒಂದು ರಾಜವೈಭೋಗದ ಮದುವೆ ಸಿದ್ಧತೆ ನಡೆದಾಯಿತು. ಅತಿಥಿಗಳಿಗೆ ಆಮಂತ್ರಣ ಪತ್ರಿಕೆಗಳು ಹೋಗಿದ್ವು, ಲಕ್ಷಾಂತರ ರೂಪಾಯಿ ಮೌಲ್ಯದ ಉಡುಪುಗಳು ಸಿದ್ಧವಾಗಿದ್ವು. ಆ ಮದುವೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದ್ವು ಅಷ್ಟೆ. ಆದರೆ ಯಾರ ಕೊರಳಿಗೆ ಮಾಂಗಲ್ಯ ಕಟ್ಟಬೇಕಿತ್ತೋ, ಯಾವ ಕೈ ಹಿಡಿದು ಸಪ್ತಪದಿ ತುಳಿಯಬೇಕಿತ್ತೋ ಅದೇ ಮದುಮಗ ಪುಣೆಯ ಲೋಹಗಢ ಕೋಟೆಯ 400 ಅಡಿ ಎತ್ತರದಿಂದ ಕಮರಿಯಲ್ಲಿ ಶವವಾಗಿ ಬಿದ್ದಿದ್ದ. ತಲೆ ಒಡೆದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಆ ಯುವಕನ ದೇಹವನ್ನ ಮೇಲಕ್ಕೆತ್ತಲು ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರು. ಮೇಲ್ನೋಟಕ್ಕೆ ಇದೊಂದು ಸೆಲ್ಫಿ ಹುಚ್ಚಿಗೆ ಬಲಿಯಾದ ಯುವಕನ ದುರಂತ ಸಾವು ಅಂತ ಇಡೀ ಜಗತ್ತು ನಂಬಿತ್ತು. ಪೊಲೀಸರು ಕೂಡ ಫೈಲ್ ಮೇಲೆ ಆಕ್ಸಿಡೆಂಟಲ್ ಡೆತ್ ಅಂತ ಮುದ್ರೆ ಒತ್ತಿದ್ರು. ಆದರೆ ಆ ಸಾವಿನ ಹಿಂದಿದ್ದ ಅಸಲಿ ಕಹಾನಿ ಪೊಲೀಸರು ಕಲ್ಪನೆ ಮಾಡಿಕೊಂಡಿದ್ದಕ್ಕಿಂತ 100 ಪಟ್ಟು ಭೀಕರವಾಗಿತ್ತು. ಅವನ ಹೆಸರು ಕೇತನ್ ಅಗರ್ವಾಲ್. ವಯಸ್ಸು ಕೇವಲ ಒಂದು 26-27 ವರ್ಷ. ಪುಣೆಯ ಪ್ರತಿಷ್ಠಿತ ಹಾಗೂ ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮಿ. ಸಣ್ಣ ವಯಸ್ಸಿನಲ್ಲೇ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸ್ತಿದ್ದ ಚುರುಕಿನ ಯುವಕ. ಆತನಿಗೆ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಅಂದವಾಗಿದ್ದ, ಚಂದವಾಗಿದ್ದ, ಹಣವಂತ, ಸ್ಥಿತಿವಂತ. ಈತನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ಕುಟುಂಬದವರು ಸಿಯಾ ಗೋಯಲ್ ಎಂಬ 22 ವರ್ಷದ ಯುವತಿಯ ಜೊತೆ ಮದುವೆಯನ್ನು ನಿಶ್ಚಯಿಸ್ತಾರೆ. ನವೆಂಬರ್ ತಿಂಗಳು ಜೈಪುರದ ಅರಮನೆಯೊಂದರಲ್ಲಿ ವಿವಾಹ ನಿಶ್ಚಯವಾಗಿತ್ತು. ಜೂನ್ 18ರಂದು ಸಿಯಾಳ ಹುಟ್ಟುಹಬ್ಬ ಹತ್ರ 2 ದಿನ ಇತ್ತೇನೋ. ತನ್ನ ಭಾವಿ ಪತ್ನಿಗೆ ಸರ್ಪ್ರೈಸ್ ಕೊಡಬೇಕು, ಅವಳೊಂದಿಗೆ ಸ್ವಲ್ಪ ಸಮಯ ಕಳಿಬೇಕು ಅಂತ ಕೇತನ್ ನಿರ್ಧರಿಸ್ತಾನೆ. ತಾನೊಬ್ಬ ನುರಿತ ಟ್ರೆಕ್ಕರ್, ನುರಿತ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಟ್ರೆಕ್ಕರ್. ಅವಳನ್ನ ಮತ್ತು ಅವಳ ಸ್ನೇಹಿತರನ್ನ ಪುಣೆ ಬಳಿಯ ಲೋಹಗಢ ಕೋಟೆಗೆ ಟ್ರೆಕ್ಕಿಂಗ್ಗೆ ಕರೆದುಕೊಂಡು ಹೋದ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿರುವ ಲೋಹಗಢ ಕೋಟೆ ತನ್ನ ಸೌಂದರ್ಯಕ್ಕೆ ಎಷ್ಟು ಹೆಸರಾಗಿದೆಯೋ ತನ್ನ ಕಡಿದಾದ ಪ್ರಪಾತಗಳಿಗೂ ಅಷ್ಟೇ ಕುಖ್ಯಾತಿ ಪಡೆದಿದೆ. ಅಂದ್ರೆ ಸಿಕ್ಕಾಪಟ್ಟೆ ಡೀಪ್ ಆಗಿದೆ. ಅವತ್ ಮಧ್ಯಾಹ್ನ ಎಲ್ಲರೂ ಕೋಟೆಯ ತುದಿಯಲ್ಲಿದ್ರು. ಸಿಯಾ ಮತ್ತು ಕೇತನ್ ನಗ್ನಗ್ತಾ ಸೆಲ್ಫಿ ತಗೊಳ್ತಾ ಇದ್ರು. ಪ್ರಕೃತಿಯ ಮಡಿಲಲ್ಲಿ ತನ್ನ ಭಾವಿ ಪತ್ನಿಯ ಜೊತೆಗಿನ ಕ್ಷಣಗಳು ಕೇತನ್ ಎಂಜಾಯ್ ಮಾಡ್ತಿದ್ದ. ಆದರೆ ಫೋಟೋ ತೆಗೆಯುವ ಭರದಲ್ಲಿ ಇದ್ದಕ್ಕಿದ್ದಂತೆ ಕೇತನ್ ಆಯ ತಪ್ಪಿ 400 ಅಡಿಗಳ ಆಳಕ್ಕೆ ಪ್ರಪಾತಕ್ಕೆ ಬಿದ್ದೇ ಬಿಟ್ಟ. ಜೊತೆಗಿದ್ದವರು ಕಿರ್ಚಾಟ, ಅಳುವಿನ ಶಬ್ದ ಬೆಟ್ಟದ ತುಂಬ ಕೇಳಿಸಕ್ಕೆ ಆರಂಭ ಆಯಿತು. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳೀಯರ ಸಹಾಯದಿಂದ ಶವವನ್ನ ಮೇಲಕ್ಕೆತ್ತಿದ್ರು. ಪೋಸ್ಟ್ ಮಾರ್ಟಮ್ ವರದಿ ಕೂಡ ಮೇಲಿನಿಂದ ಬಿದ್ದ ಕಾರಣ ತಲೆಗೆ ಪೆಟ್ಟಾಗಿ ಸಾವು ಸಂಭವಿಸಿದೆ ಎಂದು ದೃಢಪಡಿಸಿತು. ಕೇಸ್ ಕ್ಲೋಸ್ ಆಯ್ತು ಅಂತಲೇ ಎಲ್ಲರೂ ಅಂದ್ಕೊಂಡ್ರು. ಆದರೆ ಆಟ ಆಗಷ್ಟೇ ಶುರುವಾಗಿತ್ತು. ಮನೆಯ ಏಕೈಕ ಮಗ ನವೆಂಬರ್ನಲ್ಲಿ ಮದುವೆ ಆಗ್ಬೇಕಾಗಿದ್ದವನು ಇದ್ದಕ್ಕಿದ್ದಂತೆ ಶವವಾಗಿ ಮನೆಗೆ ಬಂದಾಗ ಪೋಷಕರ ಸ್ಥಿತಿ ಏನಾಗಿರ್ಬೋದು ಯೋಚನೆ ಮಾಡಿ. ಆದ್ರೆ ಆ ದುಃಖದ ನಡುವೆಯೂ ಕೇತನ್ ತಂದೆ ತಾಯಿಯರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಕೊರಿತಲೇ ಇತ್ತು. ನನ್ನ ಮಗ ಪ್ರೊಫೆಷನಲ್ ಟ್ರೆಕ್ಕರು, ಎಷ್ಟು ಕಠಿಣ ಬೆಟ್ಟಗಳನ್ನ ಹತ್ತಿದ ಅನುಭವ ಅವನಿಗಿದೆ. ಎಲ್ಲಿ ನಿಲ್ಬೇಕು, ಎಲ್ಲಿ ನಿಲ್ಬಾರ್ದು, ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅಂತವನು ಇಷ್ಟು ಸುಲಭವಾಗಿ ಕೇವಲ ಒಂದು ಸೆಲ್ಫಿಗೋಸ್ಕರ ಆಯ ತಪ್ಪಿ ಬೀಳಲು ಹೇಗೆ ಸಾಧ್ಯ? ಇದೇ ಅನುಮಾನವನ್ನು ಇಟ್ಕೊಂಡು ಅವರು ಪುಣೆ ಗ್ರಾಮಾಂತರ ಪೊಲೀಸರ ಮೆಟ್ಟಲಿರಿದ್ರು. ಪ್ರಕರಣದ ಬಗ್ಗೆ ಮರು ತನಿಖೆ ಮಾಡುವಂತೆ ಒತ್ತಾಯಿಸಿದ್ರು. ಕುಟುಂಬದವರ ಈ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದ್ದು ಅಂದು ಟ್ರೆಕ್ಕಿಂಗ್ ನಲ್ಲಿದ್ದ ಸಿಯಾಳ ವರ್ತನೆ ಮತ್ತು ಆಕೆ ಹೇಳಿಕೆಗಳಲ್ಲಿದ್ದ ಗೊಂದಲಗಳು. ಪೊಲೀಸರು ಮತ್ತೆ ಲೋಹಗಢ ಕೋಟೆಯ ಕಡೆ ಮುಖ ಮಾಡಿದ್ರು. ಈ ಬಾರಿ ಕೇವಲ ಸ್ಥಳ ಮಹಾಜರು ಮಾಡಲಿಲ್ಲ, ಬದಲಾಗಿ ಆ ಕೋಟೆಯ ಸುತ್ತಮುತ್ತ ಇದ್ದ ಪ್ರತಿಯೊಂದು CCTV ಕ್ಯಾಮ್ರಾಗಳ ಫೂಟೇಜ್ ಅನ್ನು ಜಾಲಾಡಲು ಶುರು ಮಾಡ್ತಾರೆ.
ದಿನಗಟ್ಟಲೆ 100 ಗಂಟೆಗಳ ವಿಡಿಯೋಗಳನ್ನು ಪರಿಶೀಲಿಸುವಾಗ ಪೊಲೀಸರ ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ಆ ದೃಶ್ಯ ನೋಡಿದ ಪೊಲೀಸರಿಗೂ ಒಂದು ಕ್ಷಣ ಬೆವರು ಸುರಿಯಿತು. ಜೂನ್ 18 ಆ CCTV ಫೂಟೇಜ್ ಸುಡು ಬಿಸಿಲು ಬೆವರುತ್ತಿದ್ರು ಒಬ್ಬ ವ್ಯಕ್ತಿ ಮಾತ್ರ ತನ್ನ ಮುಖ ಯಾರಿಗೂ ಕಾಣದಿರಲಿ ಅಂತ ಕಪ್ಪು ಬಣ್ಣದ ಹುಡಿ ಧರಿಸ್ಕೊಂಡು, ಹುಡಿ ಅಂದರೆ ಈ ನಾವು ಪುಲೋರ್ಗಳಾಗ್ತೀವಲ್ಲ ಅದನ್ನು ಧರಿಸ್ಕೊಂಡು ಕೋಟೆ ಮೇಲೆ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ. ಅವನು ಕೇತನ್ ಮತ್ತು ಸಿಯಾ ಇದ್ದ ಜಾಗ ಸುತ್ತಮುತ್ತಲೇ ನಡೆದಾಡ್ತಿದ್ದ, ಸುಳ್ದಾಡ್ತಿದ್ದ. ಪೊಲೀಸರು ತಕ್ಷಣ ಆತನ ಬೆನ್ನು ಬಿದ್ದರು. ಮೊಬೈಲ್ ಟವರ್ ಡಂಪ್ ಡೇಟಾವನ್ನು ತೆಗೆದ್ರು. ಜೂನ್ 18ರಂದು ಆ ಕೋಟೆಯ ಮೇಲಿದ್ದ ಎಲ್ಲ ಮೊಬೈಲ್ ನಂಬರ್ಗಳನ್ನು ಟ್ರ್ಯಾಕ್ ಮಾಡಿದ್ರು. ಸಿಯಾಳ ಕಾಲ್ ಲಾಗನ್ನು ಚೆಕ್ ಮಾಡಿದ್ರು. ಆ ಎಲ್ಲ ಡಿಜಿಟಲ್ ಸಾಕ್ಷ್ಯಗಳು ಬಿಟ್ಟು ಮಾಡಿದ್ದು ಒಬ್ಬ ವ್ಯಕ್ತಿಯ ಕಡೆಗೆ. ಅವನೇ ಚೇತನ್ ಚೌಧರಿ. ವಯಸ್ಸು 23-24 ಇರ್ಬೋದು. ಸಿಯಾ ಇದ್ದಾಳಲ್ಲ, ಅವಳ ಪ್ರಿಯಕರ. ಹೌದು, ಇದು ಕೇವಲ ಆಕಸ್ಮಿಕವಾಗಿ ಕಾಲ್ಜಾರಿ ಬಿದ್ದ ಘಟನೆಯಾಗಿರಲಿಲ್ಲ, ಇದು ಪಕ್ಕ ಪ್ರೀ ಪ್ಲ್ಯಾಂಡ್ ಮರ್ಡರ್. ಸಿಯಾ ಗೋಯಲ್ ಕಳೆದ 1 ವರ್ಷದಿಂದ ಚೇತನ್ ಚೌಧರಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲು. ಆದರೆ ಆಕೆಯ ಕುಟುಂಬದವರು ಬಲವಂತವಾಗಿ ಶ್ರೀಮಂತ ಉದ್ಯಮಿ ಎಂಬ ಕಾರಣಕ್ಕೆ ಕೇತನ್ ಜೊತೆ ಮದುವೆ ನಿಶ್ಚಯಿಸಿದ್ರು. ಮನೆಯವರನ್ನ ಎದುರಿಸುವ ಧೈರ್ಯ ಸಿಯಾಳಿಗಿರಲಿಲ್ಲ. ಆದರೆ ಕೇತನ್ನನ್ನ ಮದುವೆಯಾಗಲು ಆಕೆಗೆ ಕಿಂಚಿತ್ತು ಇಷ್ಟ ಇರಲಿಲ್ಲವಂತೆ. ಹಾಗಾದ್ರೆ ದಾರಿ ಏನು? ಮದುವೆ ನಿಲ್ಲಿಸೋದು ಹೇಗೆ? ಈ ಪ್ರಶ್ನೆಗಳಿಗೆ ಸಿಯಾ ಮತ್ತು ಅವಳ ಪ್ರಿಯಕರ ಚೇತನ್ ಹುಡುಕಿದ ಉತ್ತರವೇ ಕೇತನ್ನ ಕೊಲೆಯ ಪ್ಲಾನ್ ರೆಡಿಯಾಗಿತ್ತು. ಪೊಲೀಸರು ವಿಚಾರಣೆ ವೇಳೆ ಸಿಯಾ ಬಾಯ್ಬಿಟ್ಟ ಸತ್ಯಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿತ್ತು. ಜೂನ್ 18ರಂದು ನಡೆದಿದ್ದು ಅವರ ಮೊದಲ ಪ್ರಯತ್ನವಾಗಿರಲಿಲ್ಲ. ಅದಕ್ಕೂ 4 ದಿನಗಳ ಮುಂಚೆ, ಅಂದರೆ ಜೂನ್ 14ರಂದೇ ಇದೇ ಲೋಹಗಢ ಕೋಟೆಯಲ್ಲಿ ಕೇತನ್ನನ್ನು ಮುಗಿಸಲು ಪ್ಲಾನ್ ಮಾಡಿದ್ರು. ಅಂದು ಕೂಡ ಕೇತನ್ನನ್ನು ಪುಸಲಾಯಿಸಿ ಕೋಟೆಗೆ ಕರೆತರಲಾಗಿತ್ತು. ಪ್ಲಾನ್ ಪ್ರಕಾರ ಚೇತನ್ ರಹಸ್ಯವಾಗಿ ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದ. ಕೋಟೆಯ ಕಡಿದಾದ ಜಾಗದಲ್ಲಿ ನಿಂತಿದ್ದಾಗ ಕೇತನ್ನ ಗಮನ ಬೇರೆಡೆ ಸೆಳೆಯಲು ಇದಕ್ಕಿಂದಂತೆ ಹಾವಿನ ಭಯ ಹುಟ್ಟಿಸಿ ಆತನನ್ನು ಕಮರಿಗೆ ತಳ್ಳುವುದು ಇವರ ಪ್ಲಾನ್ ಆಗಿತ್ತು. ಆದರೆ ಆ ದಿನ ಕೇತನ್ ಎಚ್ಚೆತ್ಕೊಂಡ. ಆತನ ಬ್ಯಾಲೆನ್ಸ್ ತಪ್ಪಲಿಲ್ಲ. ಪ್ಲಾನ್ ಫ್ಲಾಪ್ ಆಯಿತು. ಆದರೆ ಕಣ್ಣೆದುರಲ್ಲೇ ತನ್ನ ಸಾವಿನ ಸಂಚು ನಡೆಯುತ್ತಿದೆ ಅಂತ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿರುವ ಈ ಹುಡುಗಿ ನನ್ನ ಜೀವವನ್ನು ತೆಗಿತಾಳೆ, ಅವಳು ವಂಚಾಗ್ತಾ ಇದ್ದಾಳೆ ಎಂಬ ಸತ್ಯ ಪಾಪ ಆ ಮುಗ್ಧ ಕೇತನ್ಗೆ ಗೊತ್ತೇ ಆಗಿಲ್ಲ. ಮೊದಲ ಯತ್ನ ವಿಫಲವಾದಾಗ ಅವರು ಸುಮ್ಮನಾಗಲಿಲ್ಲ. ಹೇಗಾದರೂ ಸರಿ ಮದುವೆಗೆ ಮುಂಚೆ ಇವನನ್ನು ಮುಗಿಸ್ಲೇಬೇಕು ಅಂತ ಪಣ ತೊಟ್ಟರು. ಅದಕ್ಕಾಗಿ ಆಯ್ದುಕೊಂಡ ದಿನವೇ ಜೂನ್ 18ನೇ ತಾರೀಕು. ಅಂದು ಮತ್ತೆ ಕೇತನ್ನನ್ನು ಅದೇ ಕೋಟೆಗೆ ಕರೆತರಲಾಯಿತು. ಜೊತೆಗೆ ಸಿಯಾಳ ಸ್ನೇಹಿತರು ಕೂಡ ಇದ್ದರು. ಇದರಿಂದ ಯಾರಿಗೂ ಅನುಮಾನ ಬರೋದಿಲ್ಲ ಎಂಬುದು ಅವಳ ಲೆಕ್ಕಾಚಾರವಾಗಿತ್ತು. ತಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಕೇತನ್ ಎಲ್ಲಿ ನಿಲ್ತಾನೆ ಎಂಬ ಪ್ರತಿಯೊಂದು ಅಪ್ಡೇಟ್ಗಳನ್ನು ಸಿಯಾ ತನ್ನ ಪ್ರಿಯಕರನಿಗೆ ಮೆಸೇಜ್ ಮೂಲಕ ರವಾನಿಸ್ತಾ ಇದ್ಲು. ಬಿಸಿಲಿನಲ್ಲಿ ಮುಖ ಕಾಣದಿರಲಿ ಅಂತ ಹುಡ್ಡಿ ಧರಿಸ್ಕೊಂಡು ಆ ವ್ಯಕ್ತಿ ಬರ್ತಾನೆ. ಹದ್ದಿನಂತೆ ಸಮಯಕ್ಕೆ ಕಾಯ್ತಿರ್ತಾನೆ. ಒಂದು ಕ್ಷಣ ಕೇತನ್ ಪ್ರಪಂಚದ ಅಂಚಿನಲ್ಲಿ ನಿಂತು ನಗನಗುತ್ತಾ ಪ್ರಕೃತಿಯ ಸೌಂದರ್ಯವನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುವಲ್ಲಿ ಮಗ್ನನಾಗಿದ್ದ. ಸಿಯಾ ಸ್ವಲ್ಪ ದೂರ ಸರಿದು ನಿಂತಲು. ಅದೇ ಸರಿಯಾದ ಸಮಯ ಎಂದು ಕಾದು ಕುಳಿತಿದ್ದ ಚೇತನ್ ಹಿಂದಿನಿಂದ ಸದ್ದಿಲ್ಲದೆ ಬಂದು ಕರುಣೆಯೇ ಇಲ್ಲದೆ ಮೆಸೇಜ್ ಕೊಡ್ತಾನೆ. ಅವಳು ತಳ್ತಾಳೆ. 400 ಅಡಿ ಆಳದ ಕಮರಿಗೆ ಬೀಳ್ತಾನೆ, ಸಾಯ್ತಾನೆ. ಪ್ರೀತಿಸಿದವಳೆ ತನ್ನ ಸಾವಿಗೆ ಕಾರಣಳಾದಳು ಎಂಬ ಸತ್ಯ ಅರಿಯುವ ಮುನ್ನವೇ ಕೇತನ್ ಬಂಡೆಗಳಿಗೆ ಅಪ್ಪಳಿಸಿ ಪ್ರಾಣವನ್ನ ಬಿಡ್ತಾನೆ. ಕೃತ್ಯ ಎಸಗಿದ ತಕ್ಷಣ ಚೇತನ್ ಅಲ್ಲಿಂದ ಪರಾರಿಯಾದ. ಸಿಯಾ ಮತ್ತು ಅವಳ ಸ್ನೇಹಿತರು ಅಯ್ಯೋ ಕಾಲ್ಜಾರಿ ಬಿದ್ದುಬಿಟ್ಟ ಅಂತ ನಾಟಕ ಶುರು ಮಾಡಿದ್ರು. ಇಂದು ಪುಣೆ ಗ್ರಾಮಾಂತರ ಪೊಲೀಸರು ಸಿಯಾ ಗೋಯಲ್ ಮತ್ತು ಈ ಚೇತನ್ ಚೌಧರಿ ಇಬ್ಬರನ್ನು ಎತ್ಕೊಂಡೋಗಿ ಕೂರಿಸ್ಕೊಂಡಿದ್ದಾರೆ. ಪ್ರಕರಣ ಈಗ ನ್ಯಾಯಾಲಯದಲ್ಲಿದೆ. ಆದರೆ ಇದ್ರ ಪರಿಣಾಮ ಏನಾಯ್ತು? ನವೆಂಬರ್ನಲ್ಲಿ ಮಗನಿಗೆ ಅರಮನೆಯಲ್ಲಿ ಮದುವೆ ಮಾಡಬೇಕು, ಮನೆಗೆ ಸೊಸೆಯನ್ನು ತರಬೇಕು ಅಂತ 100 ಕನಸು ಕಂಡಿದ್ದ ಪೋಷಕರು ಇವತ್ತು ಕಣ್ಣೀರಿನ ಮಡುವಿನಲ್ಲಿ ಜೀವ ಚೆಲ್ತಾ ಇದ್ದಾರೆ. ಈ ಕಡೆ ಒಂದು ತಪ್ಪು ನಿರ್ಧಾರದಿಂದ ಸಿಯಾ ಮತ್ತು ಚೇತನ್ ಇಬ್ಬರ ಭವಿಷ್ಯವು ಜೈಲಿನ ಕಂಬಿಗಳ ಹಿಂದೆ ಕಮರಿ ಹೋಯಿತು. ಈ ಘಟನೆ ಇಡೀ ಸಮಾಜಕ್ಕೊಂದು ಮೆಸೇಜ್. ಎಂತ ಕರಳಿಂಡುವಂತಹ ಕೆಲವು ಕಠೋರ ಪಾಠಗಳನ್ನು ಕಲಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಇನ್ಸಿಡೆಂಟ್ ದೊಡ್ಡ ಸಾಕ್ಷಿ. ನೋಡಿ, ಮೊದಲನೇ ಪಾಠ, ಪ್ರೀತಿ ಅಂದರೆ ಕೇವಲ ಆಕರ್ಷಣೆಯಲ್ಲ. ನಮಗೆ ಇಷ್ಟವಿಲ್ಲದ ಸಂಬಂಧಗಳನ್ನು ಮುರಿದುಕೊಳ್ಳುವ ಅಥವಾ ನನಗೆ ಈ ಮದುವೆ ಬೇಡ ಅಂತ ಮನೆಯವ್ರ ಮುಂದೆ ನಿಂತು ಧೈರ್ಯವಾಗಿ ಹೇಳುವ ಹಕ್ಕು ನಮಗಿದೆ. ಆದರೆ ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬ ಮುಗ್ಧನ ಬದುಕನ್ನು ನಾಶ ಮಾಡುವ, ಜೀವ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ. ಸಿಯಾ ಆ ದಿನ ಧೈರ್ಯವಾಗಿ ತನ್ನ ಪ್ರೀತಿಯ ವಿಚಾರವನ್ನು ಮನೆಯವರಲ್ಲಿ ಹೇಳಿದ್ರೆ ಇವತ್ತು 3 ಮನೆಗಳು ಬೀದಿಗೆ ಬರ್ತಾ ಇರಲಿಲ್ಲ. ಎರಡನೇದು, ಮುಖವಾಡದ ಹಿಂದಿನ ಕ್ರೌರ್ಯ. ನಾವು ಕಣ್ಮುಚ್ಚಿ ಯಾರನ್ನೋ ನಂಬ್ತೀವಿ, ಅವರೇ ನಮ್ಮ ಪ್ರಪಂಚ ಅಂತ ಕೇಳ್ತೀವಿ.
ಆದರೆ ಕೆಲವೊಮ್ಮೆ ನಮ್ಮನ್ನು ತಬ್ಬಿಕೊಳ್ಳುವ ಕೈಗಳೇ ನಮ್ಮ ಬೆನ್ನಿಗೆ ಚೂರ ಹಾಕ್ತವೆ, ಹೊಂಚು ಹಾಕ್ತಿರ್ತವೆ. ನಾವು ಬೆಳೆಯುವಾಗ ಯೋಚನೆ ಮಾಡಬೇಕು, ನಮ್ಮ ಒಂದು ತಪ್ಪು ನಿರ್ಧಾರ ಕೇವಲ ನಮ್ಮನ್ನೆಲ್ಲ, ನಮ್ಮನ್ನೇ ನಂಬಿ ಬದುಕುತ್ತಿರುವ ನಮ್ಮ ತಂದೆ ತಾಯಿಯ ಇಡೀ ಪ್ರಪಂಚವನ್ನೇ ಸುಟ್ಟು ಭಸ್ಮ ಮಾಡುತ್ತೆ. ಕೇತನ್ ಅಗರ್ವಾಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ಪಾಪ. ನಾವು ಏನು ಹೇಳೋಕ್ಕಾಗತ್ತೆ ರೀ? ನೋಡ್ರಿ, ಆ ಹೆಣ್ಮಗು ಅವ್ನು ಕೊಟ್ಟಿದ್ದು ಗಿಫ್ಟ್ ಇಸ್ಕೊತಾಳೆ, ಅವ್ನು ಸರ್ಪ್ರೈಸ್ ಮಾಡಿದ್ರೆ ಸರ್ಪ್ರೈಸ್, ಆ ಕಾರ್ದ ವಿಡಿಯೋ ನಾನು ನೋಡ್ತಾ ಇದ್ದೆ, ಮನ್ಸಿಗೆ ಚುಚ್ಚಿಬಿಡ್ತು. ಆ ಕಾರಲ್ಲಿ ಏನು ತಪ್ಕೊಳ್ಳೋದೇನು, ಅವನು ಏನು ಗಿಫ್ಟ್ ಕೊಡ್ತಾನೆ, ಅದಕ್ಕೆ ತಪ್ಕೊಳ್ತಾನೆ, ರಿಂಗ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಈ ಇಡೀ ಘಟನೆ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ, ಏನು ಹೇಳಬೇಕು, ನಮ್ಮ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ. ಇದು ಯಾವುದೋ ಬೇರೆ ಊರಲ್ಲಾಗಿದೆ, ನನಗೆ ಯಾಕೆ ಸಂಬಂಧ ಏನು ಅಂತ ಯೋಚನೆ ಮಾಡಬೇಡಿ. ಇದು ಇವತ್ತು ಅಲ್ಲಾಗಿರ್ಬೋದು, ಇವತ್ತು ಅವನಿಗೆ ನೋವಾಗಿರ್ಬೋದು, ಅಥವಾ ಅವನ ಕುಟುಂಬಕ್ಕೆ ನೋವಾಗಿರ್ಬೋದು, ನಾಳೆ ನಮ್ಮಲ್ಲಾಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಈ ಘಟನೆಯಿಂದ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಪ್ರಶ್ನೆಗಳು ಎದ್ದೇಳ್ತಾ ಇರೋದು, ಹೆಣ್ಣು ಮಕ್ಕಳನ್ನ ನಂಬೋದು ಹೇಗೆ ಅಂತ. ಹೇಗೆ ನಂಬ್ತೀರಿ? ಯಾರನ್ನು ನಂಬ್ತೀರಿ? ದಿಸ್ ಟೋಟಲಿ ಒನ್ ಆಫ್ ದಿ ವರ್ಸ್ಟ್ ಸಿಚುಯೇಷನ್ ಒಬ್ಬ ಹುಡುಗ ಫೇಸ್ ಮಾಡ್ತಾ ಇರೋದು, ಆ ಹುಡುಗನ ಕುಟುಂಬ ಫೇಸ್ ಮಾಡ್ತಾ ಇರೋದು. ಒಬ್ಬ ಹುಡುಗ ತನ್ನ ಆಸೆಯನ್ನೆಲ್ಲ ಇಟ್ಕೊಂಡು ಅವಳ ಜೊತೆ ಹಿಂಗೆ ಸಂಸಾರ ಮಾಡಬೇಕು, ಹಾಗೆ ಸಂಸಾರ ಮಾಡಬೇಕು, ಹೀಗೆ ಸಂಸಾರ ಮಾಡಬೇಕು. ಏನು ಸಂಸಾರ ಮಾಡ್ತೀಯಪ್ಪ? ತಳ್ಳೆ ಬಿಟ್ಲಲ್ಲ. ಈಗ 1 ವರ್ಷದಿಂದ ಅತುಲ್ ಸುಭಾಷ್ ವರದಕ್ಷಿಣೆ ಇದಕ್ಕೋಗಿ ಸತ್ರು. ಮೇಘಾಲಯದಲ್ಲಿ ಒಂದು ಪ್ರೇಯಸಿಗಳೋಗಿ ಅವ್ನು ಯಾರೋ ಕರ್ಕೋಗಿ ತಳ್ಳಿ ಸಾಯಿಸ್ಬಿಟ್ಟ. ರಘುವಂಶಿ ಎಲ್ಲಿಗೆ ಸಮಾಜ ಹೋಗ್ತಾ ಇದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈ ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರೀತಿ ಮತ್ತು ಮೋಸದ ಈ ಕಹಾನಿ ನಿಮ್ಮಲ್ಲಿ ಯಾವ ಪ್ರಶ್ನೆಗಳನ್ನು ಹುಟ್ಟಾಕಿದೆ? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟನ್ನು ಕೂಡ ಓದ್ತೀನಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ಸಮಾಜದ ಬದಲಾವಣೆ ಮತ್ತು ಒಂದು ಹೆಜ್ಜೆ ಆಗಬಹುದು. ಮತ್ತೊಂದು ನೈಜ ಘಟನೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಚ್ಚರದಿಂದಿರಿ, ಸುರಕ್ಷಿತವಾಗಿರಿ. ನಮಸ್ಕಾರ.